ಸಮಾಜ ಸೇವಕರಿಗೆ ಅದ್ದೂರಿಯಾಗಿ ಮಾಡೋ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ. ಒಬ್ಬ ಬಾಲ್ಯ ಸ್ನೇಹಿತ, ವಯಸ್ಸಲ್ಲಿ ನನಗಿಂತ 2 ವರ್ಷ ಚಿಕ್ಕವನು, ಏಕವಚನ ಫೀಲ್ಡಲ್ಲಿ ನನಗಿಂತ ಒಂದು 6 ತಿಂಗಳು ದೊಡ್ಡವರು, ಜರ್ನಲಿಸಮ್. ನಾನು ಕೂಡ ಕನ್ನಡದ ಅಕ್ಷರಗಳನ್ನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿದಂಥ ಒಬ್ಬ ಬಾಲ್ಯ ಸ್ನೇಹಿತ. 4 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ತನ್ನ ಛಾಪನ್ನು ಮೂಡಿಸಿ ಸಮಾಜಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ನಮ್ಮ ಕರ್ತವ್ಯ ಅಲಕ್ಷಿತ ಪ್ರತಿಭೆಗಳು ಅಂತ ನಾವು ಕರೀತೀವಿ. ಅದು ಯಾವ್ಯಾವ ಕಾರಣಕ್ಕೆ ಅಲಕ್ಷಿತರಾಗಿ ಗೊತ್ತಿಲ್ಲ. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ನಾವುಗಳು ಬೆನ್ನು ತಟ್ಟುವಂಥ, ಕಿರೀಟ ಓಡಿಸುವಂಥದ್ದು ಅದೆಲ್ಲ ಅಲ್ಲ. ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಪ್ಪ, ಇನ್ನೂ ಚೆನ್ನಾಗಿ ಕೆಲಸ ಮಾಡು, ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಯಶಸ್ಸು ಕೊಡಲಿ ಅಂತ ಶುಭ ಹಾರೈಸೋದಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮ. ಯಾಕೆ ನೀವು ಇಷ್ಟೊಂದು ತಡವಾಗಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಹೌದು, ತಡ ಆಗೋದು, ದಯವಿಟ್ಟು ಕ್ಷಮಿಸಿದ್ವಿ. ಯಾಕೆಂತಂದರೆ ನಾನು ಒಂದು 15 ವರ್ಷ ಕೋಲಾರ ಜಿಲ್ಲೆಯಿಂದ ಹೊರಗಡೆ ಇದ್ದೆ. ಕೃಷ್ಣಮೂರ್ತಿನ ಮನಸ್ಸು ಮಾಡಿದ್ದಿದ್ರೆ ಇವತ್ತು ಯಾವುದಾದ್ರೂ ಒಂದು ದೊಡ್ಡ ಪತ್ರಿಕೆಗೆ ಡೆಸ್ಕ್ ಚೀಫ್ ಆಗೋ ಅಥವಾ ಇನ್ನೂ ಮುಖ್ಯ ವರದಿಗಾರರಾಗೋ ಅಥವಾ ಅಸೋಸಿಯೇಟೆಡ್ ಎಡಿಟರ್ ಆಗೋ ಕೆಲಸ ಮಾಡ್ಬೋದಾಗಿತ್ತು. ಆದರೆ ತನ್ನದೇ ಆದ ಕಾರಣಗಳಿಂದ ಬಂಗಾರಪೇಟೆಯಲ್ಲಿ ಉಳ್ಕೊಂಡು ದೊಡ್ಡ ಪತ್ರಿಕೆಗಳಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಿರ್ವಹಿಸುವುದರ ಮೂಲಕ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾನೆ. ಅದಕ್ಕೆ ಉದಾಹರಣೆ ಏನಂದರೆ ಇವತ್ತು ನಾವು ಏನು ಡಿಸ್ಪ್ಲೇ ಮಾಡಿದ್ರಲ್ಲ ಅದೇ ಸಾಕು. ಕೆಲವರು ಬೇರೆ ಬೇರೆ ಏನೋ ಡಿಸ್ಪ್ಲೇ ಮಾಡ್ತಾರೆ. जी ಎಲ್ಲರೂ ಬರ್ತಾರೆ. ಏನು ತೊಂದರೆ ಇಲ್ಲ, ನಿಧಾನವಾಗಿ ನಿಂತ್ಕೊಳ್ಳಿ. ನಾನು ಲೇಟ್ ಆಗಿದ್ದೀನಿ. ಕೂತ್ಕೊಳ್ಳೋರ್ಗೆ ಇಷ್ಟ ಇದ್ರೆ ದಯವಿಟ್ಟು ಕೂತ್ಕೊಬೋದು. ಎಲ್ಲ ಬರ್ತೀರಾ, ಎಲ್ಲರೂ ಬರ್ತೀರಾ. ಥ್ಯಾಂಕ್ ಯು. ಕೃಷ್ಣಮೂರ್ತಿ ಅವರಿಗೆ ಸುಮಾರು 40 ವರ್ಷಗಳಿಗಿಂತ ಹೆಚ್ಚಿನ ಪತ್ರಿಕಾ ಸೇವೆಯನ್ನು ಮಾಡಿರೋದನ್ನು ಪರಿಗಣಿಸಿ ಇವತ್ತು ಮಹಂತರ ಪ್ರಕಾಶನ ಅವರು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಕೃಷ್ಣಮೂರ್ತಿಯವರನ್ನು ಅಭಿನಂದಿಸ್ತಾ ಅವರಿಗೆ ನಾನು ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾಗಿದ್ದರು ಮತ್ತು ಆತ್ಮೀಯರಾಗಿರುವಂಥ ಹಿರಿಯರಾಗಿರುವಂಥ ರಾಮ್ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ಕೋಲಾರ ಜಿಲ್ಲೆಯ ಹಿರಿಯ ಸರ್ಕಾರಿ ರಾಜಕಾರಣಿ, ಈಗ ಶಿಕ್ಷಣ ಸಂಸ್ಥೆಯ ಭೂಭಾವಿ ಮತ್ತು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಪತ್ರಕರ್ತರಿಗೆ ತುಂಬ ಆತ್ಮೀಯರಾಗಿರುವಂಥ ರಾಮ ಲಕ್ಷ್ಮಣ ನಾರಾಯಣ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಸಹ ನಾನು ಸಂಸ್ಥೆಯನ್ನು ಕೋರ್ತಾ, ಇನ್ನು ಈ ಶಾಲೆಯ ಮುಖ್ಯಸ್ಥರಾದಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಜೊತೆಗಿದ್ದಾರೆ. ಅದೇ ರೀತಿ ನನ್ನ ಆತ್ಮೀಯರಾದಂಥ ಮಹಂತರ ಪ್ರಕಾಶನದ
ಕಾರ್ಯದರ್ಶಿ ಮಾವಿ ಪ್ರಕಾಶ್ ಅವರಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮನೋಂತರ ಪ್ರಕಾಶನದಲ್ಲಿ ನಾವು ಒಂದು ದಾರಿ ಹೋಗ್ತಾ ಇರ್ತೀವಿ. ಆ ದಾರಿ ಹೋಗ್ಬೇಕಾದ್ರೆ ಅಕ್ಕಪಕ್ಕ ಎಷ್ಟೋ ನಾವು ಮರ್ತ್ಬಿಟ್ಟಿರ್ತೀವಿ, ಅದು ಗಮನಿಸಿರಲ್ಲ. ಆ ಗಮನಿಸ್ತಾ ಇರೋದನ್ನ ಗಮನಿಸಿ ಅಲ್ಲೇನೋ ಒಂದು ಕೆಲಸ ಮಾಡೋಂಥ ಕೆಲಸ ನಮ್ಮ ಭಾಷೆ ಮಾಡ್ಬೋದು. ಸೊ ಅವ್ರು ಮಾಡೋಂಥ ಕೆಲಸಗಳ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಹಾಗಾಗಿ ಅವ್ರು ಏನೇ ಮಾಡಿದ್ರು ಅಲ್ಲ ವ್ಯಕ್ತಿನ ಅಂತ ಯಾವತ್ತೋ ಮಾತ್ಕೊಟ್ಟಿದ್ದೀನಿ. ಹಂಗಾಗಿ ಇವತ್ತು ಕೂಡ ಅವ್ರ ಜೊತೆಗೆ ಇದ್ದೀನಿ. ಹಾಗಾಗಿ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಅವ್ರು ಆಯೋಜನೆ ಮಾಡೋದ್ರಿಂದ ಸೊ ಅವ್ರ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಾ, ಇನ್ನು ನೇರವಾದ ವಿಷಯಕ್ಕೆ ಬರಬೇಕು ಅಂದರೆ, ಕೃಷ್ಣಮೂರ್ತಿ ಅವರು ಸುಮಾರು 40 ವರ್ಷಕ್ಕೂ ಹೆಚ್ಚು ಪತ್ರಕಾರಂಗದಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಪತ್ರಕಾರಂಗಕ್ಕೆ ಬಂದು 27-28 ವರ್ಷ ಆಯಿತು. ಸೊ ನನಗಿಂತ ಮುಂಚಿನಿಂದ ಅವರು ನಾನು ಪತ್ರಕಾರಂಗಕ್ಕೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಪತ್ರಕಾರಂಗದಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದಿಸಿಕೊಂಡಿದ್ದಂಥವ್ರು. ಆದರೆ ಈ 27-28 ವರ್ಷಗಳಲ್ಲಿ ನಾವು ಅನೇಕ ಪತ್ರಕರ್ತರಿಗೆ ಸನ್ಮಾನ ಮಾಡಿದ್ದೀವಿ, ಅವ್ರ ಕೆಲಸಗಳ ಬಗ್ಗೆ ಒಳ್ಳೆಯ ಮಾತಾಡಿದ್ದೀವಿ, ಜೊತೆಗೆ ಸಿಕ್ಕಿದ್ದಾರೆ. ಆದರೆ ಸಿಗದೇ ಇರೋಂಥ ವ್ಯಕ್ತಿ ಯಾರು ಹೋಗಿದ್ರೆ ಅದು ಕೃಷ್ಣಮೂರ್ತಿ. ಆದರೆ ಇವತ್ತು ಆ ಅವಕಾಶವನ್ನು ಅವರಿಗೆ ಅಭಿನಂದಿಸುವಂಥ, ಅವ್ರ ಬಗ್ಗೆ ಮಾತಾಡುವಂಥ ಒಂದು ಸದಾವಕಾಶವನ್ನು ಮನೋಂತರ ಪ್ರಕಾಶನದ ಭಾಷೆ ಅನಂತರಾಮ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಅವಕಾಶವನ್ನು ಕಳ್ಕೊಳ್ಳೋದು ಬೇಡ ಅಂತ ಬಂದಾಗ KGF ಅಂತ ಒಂದು ಪ್ರದೇಶ ಇದೆ. ಅದು ಅನೇಕ ವೈಶಿಷ್ಟ್ಯ ಮತ್ತು ಸೊಬಗನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರುವಂಥ ಒಂದು ಭೂಭಾಗ. ಅಲ್ಲಿ ಕಣ್ಣಿಗೆ ಕಾಣಿಸಿದಲ್ಲ ಸುದ್ದಿನೇ. ಆದರೆ ಕೊರತೆ ಏನಪ್ಪಾ ಅಂದರೆ, ಕನ್ನಡದ ಅನೇಕ ಪತ್ರಿಕೆಗಳು ಇವತ್ತಿಗೂ ಕೂಡ ಒಬ್ಬ ಒಳ್ಳೆಯ ರಿಪೋರ್ಟರ್ನ ಅಲ್ಲಿ ಹುಡ್ಬೇಕು ಅಂದರೆ ಅವ್ರು ಕಷ್ಟಪಡ್ಬೇಕಾಗುತ್ತೆ. ಅಲ್ಲಿ ಯಾಕಂದರೆ ಅವ್ರಿಗೆ ವಿಷಯ ಗೊತ್ತಿರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಇಲ್ಲ ತಮಿಳಲ್ಲಿ ಬರೀತಾರೆ, ಕನ್ನಡ ಸಮರ್ಪಕವಾಗಿ ಬರೋದಿಲ್ಲ. ಸೊ ಈ ಥರದ ಸಮಸ್ಯೆಗಳಿದೆ ಅಲ್ಲಿ. ಅಂದರೆ ನಾನು ಪ್ರತಿಭೆ ಕೊರತೆ ಇಲ್ಲ, ಅಲ್ಲಿ ಪ್ರತಿಭೆ ಇದೆ. ಆದರೆ ಲ್ಯಾಂಗ್ವೇಜ್ ವಿಚಾರದಲ್ಲಿ ಬಂದಾಗ, ಭಾಷಾ ವಿಚಾರದಲ್ಲಿ ಬಂದಾಗ ಅದನ್ನು ಒಂದು ಕನ್ನಡ ಪತ್ರಿಕೋದ್ಯಮ ಏನು ಕೇಳಿದ್ರು ಆ ಶಿಸ್ತಿನ ಒಂದು ಪತ್ರಕರ್ತಿಸ್ಕೋಸ್ಕರ ಕಷ್ಟ ಆಗುತ್ತೆ ಅಲ್ಲಿ. ಅಂಥ ಪ್ರದೇಶದಲ್ಲಿ ಪ್ರಜಾವಾಣಿ ಅಂತ ಪತ್ರಿಕೆಗೆ ಸುಮಾರು 40 ವರ್ಷಗಳಿಂದ ಸುದೀರ್ಘವಾಗಿ ಕೆಲಸ ಮಾಡ್ಕೊಂಡ್ಬಂದು, ಯಾಕಂದರೆ ಒಂದು ವಿಷಯ ಹೇಳ್ತೀನಿ, ಪ್ರಜಾವಾಣಿ ಪತ್ರಿಕೆ ಯಾವುದೇ ತಾಲೂಕು ವರದಿಗಾರರನ್ನ ಕಾಯಂ ವರದಿಗಾರರು ಅಂತ ನೇಮಕ ಮಾಡ್ಕೊಳ್ಳೋದಿಲ್ಲ. ಅವರು ಪ್ರತಿ ವರ್ಷ ಕೂಡ ತಮ್ಮ ಕೆಲಸದ ಮೇಲೇನೆ ತಾವು ನಿರೂಪಿಸ್ಕೋಬೇಕು. ನಾನು ಈ ವರ್ಷ ಚೆನ್ನಾಗಿ ಕೆಲಸ ಮಾಡಿ ಮುಂದಿನ ವರ್ಷ ಕೆಲಸ ಮಾಡ್ತೀನಿ ಅನ್ನೋದು ನಿರೂಪಿಸ್ಕೊಂಡ್ರೆ ಮಾತ್ರನೇ ಅವರು ಮುಂದುವರಿತಾರೆ. ಇಲ್ಲ ಅಂದರೆ ಅವರು ನಿಷ್ಠುರವಾಗಿ ಹೇಳ್ತಾರೆ, ನೀನು ಸಾಕಪ್ಪ, ಇಲ್ಲಿ ನಾವು ಬೇರೆಯವ್ರನ್ನ ನೋಡ್ಕೊತೀವಿ ಅಂತ ಅವರು ಹೇಳುವಂಥ ವ್ಯವಸ್ಥೆ ಇವತ್ತಿಗೂ ಕೂಡ ಇದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ. ಇವತ್ತು ಕೃಷ್ಣಮೂರ್ತಿ ಅವರು ಸುದೀರ್ಘವಾಗಿ 40 ವರ್ಷಗಳ ಕಾಲ ಪ್ರಜಾವಾಣಿ ಅಂತ ಒಂದು ಪತ್ರಿಕೆಯಲ್ಲಿ, ಅದರಲ್ಲೂ KGF ಅಂತ ಒಂದು ಭೂಭಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ KGF ಭಾಗದ ಅನೇಕ ವೈಶಿಷ್ಟ್ಯಗಳು ಮತ್ತು ವಿಶೇಷಗಳನ್ನ ಇಡೀ ಕನ್ನಡದ ಜನತೆಗೆ ತಿಳುವಳಿಕೆ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಅಗ್ರಗಣ್ಯ ಪತ್ರಕರ್ತರು ಕೃಷ್ಣಮೂರ್ತಿ. ವೆರಿ ವೆಲ್. ಇಂತಹ ಒಂದು ದಿವಸ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಅನಂತ್ ಸರ್ ಅವರವರನ್ನ ಹೇಗೆ ಹೋಗ್ತಿದ್ರು ಅಂತ ಖಂಡಿತವಾಗಿ ನಾವು ಇದಕ್ಕೂ ಇದು ಮಾಡ್ತಾ ಇಲ್ಲ. ಬಟ್ ಆದರೂ ಕೂಡ 2-3 ಅಂಶಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ ನನ್ನ ಬಂಧುಗಳು. ನಾನು ಕಳೆದ 25-30 ವರ್ಷಗಳಿಂದ ಏನು ಪತ್ರಿಕಾರಂಗವನ್ನು ನೋಡ್ಕೊಂಡು ಬರ್ತಾ ಇದ್ದೇನೆ, ನನಗೆ ಅತ್ಯಂತ ಆತ್ಮೀಯರು, ನಂಬಿಕಸ್ಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಕೃಷ್ಣಮೂರ್ತಿ ಸರ್ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಇಟ್ಕೊಳ್ತಾರೆ. ನಾನು ಅಧ್ಯಕ್ಷನಾಗಿದ್ದಾಗ ಅನೇಕ ಸಮಸ್ಯೆಗಳು ಬಂದಾಗ ನಾನು ಐ ಯೂಸ್ ಟು ಆಸ್ಕ್ ಹಿಮ್, ಮೂರ್ತಿ ಸರ್ ದಯವಿಟ್ಟು ಈ ರೀತಿ ಇದೆ ಅಂದಾಗ ಅವ್ರು ಏನು ಆ ಮಾರ್ಗದರ್ಶನ ಕೊಡ್ತಾ ಇದ್ರು, ಸಲಹೆ ಕೊಡ್ತಾ ಇದ್ರು, ಸೂಚನೆ ಕೊಡ್ತಾ ಇದ್ರು. ಅವರ ಬರಹದಲ್ಲಿ ಏನೋ ಒಂದು ವಿಶಿಷ್ಟತೆ ಕಾಣ್ತಾ ಇತ್ತು, ಒಂದು ಸೂಕ್ಷ್ಮತೆ ಇತ್ತು. ಇವತ್ತಿಗೂ ಹೇಳ್ತಾನೆ, ಅತ್ಯಂತ 100ಕ್ಕೆ 100 ಸತ್ಯದ ಮಾತಿದು. ಯಾವುದೇ ಒಬ್ಬ ಇಲಾಖೆಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳಾಗ್ಬೋದು, ನೌಕರರಾಗ್ಬೋದು, ಕೃಷ್ಣಮೂರ್ತಿಯವರ ಒಂದು ಬರಹ ಅಂತ ಹೇಳಿದ್ರೆ ಒಂದಷ್ಟು ಹೆದರ್ತಾರೆ. ನಾನು ಸುಮಾರು ಸಾರಿ ಹೇಳಿದ್ದೆ, ಒಂದು ಮಾತನ್ನು ಓಪನ್ ಆಗಿ ಹೇಳ್ತಾ ಇದ್ರು, ಪ್ರಸನ್ನ ಸರ್ ಸೂಕ್ಷ್ಮವಾಗಿ ಹೇಳಿದ್ದಾರೆ, ಪತ್ರಿಕಾದಲ್ಲಿ ಮಾತಾಡೋಣ ಬಿಡಿ ಸರ್, ಪ್ರೆಸ್ ಅವ್ರ ತಾನೇ ಮಾತಾಡೋಣ ಬಿಡಿ ಅಂತ ಹೇಳ್ಬಿಟ್ಟು. ಅದೇ ಹೇಳ್ತಾ ಇದ್ವಿ ಅಧಿಕಾರಿಗಳಿಗೆ ನಾವು, ಜಸ್ಟ್ ಬಿ ಅವೇರ್ ಆಫ್ ಹಿಮ್ ಅಂತ, ಬಿ ಅವೇರ್ ಆಫ್ ಹಿಮ್, ಅವರ ಬಗ್ಗೆ ಎಚ್ಚರಿಕೆಯಿಂದ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಸಂದರ್ಭಗಳಲ್ಲಿ ಅನೇಕ ಅಧಿಕಾರಿಗಳು ನಾವು ಕೂಡ ಸೂಕ್ಷ್ಮತೆಯನ್ನು ಕೊಟ್ಟಿದ್ದೇವೆ. ಯಾಕಂದ್ರೆ ಮುಖಾಮುಖಿ ನೋಡಲ್ಲ ಮನುಷ್ಯ, ಮುಖಾಮುಖಿ ನೋಡಲ್ಲ. ರಾತ್ರಿ 7 ಗಂಟೆ 8 ಗಂಟೆ ತನಕ ನನ್ನ ಜೊತೆ ಇರ್ತಾ ಇದ್ರು, ಆದ್ರೆ ಬೆಳಗ್ಗೆ ನೋಡೋದ್ರ ಬಗ್ಗೆ ಸುದ್ದಿ ಬರ್ತಾ ಇತ್ತು. ಸ್ವಾಮಿಗಳೇ, ರಾತ್ರಿಯಲ್ಲೇ ನಿಮ್ ಜೊತೆನೇ ಇರ್ತಾ ಇದ್ದೆ ನಾನು, ಇದೇನಿದು ಅಂದ್ರೆ ಯು ಡೋಂಟ್ ಆಸ್ಕ್ ಸಚ್ ಕ್ವಶನ್ಸ್. ಅದು ನನ್ನ ಪತ್ರಿಕಾ ಧರ್ಮ ಅಂತ ಒಂದೇ ಮಾತಲ್ಲಿ ಹೊಡೆದು ಬಿಸಾಕ್ತಾ ಇತ್ತು. ನಿಜವಾಗಿಯೂ ಹೇಳ್ತಾನೆ, ಅಂತಹ ಒಂದು ಮಾಣಿಕ್ಯ ಈ KGF ಅಲ್ಲಿ ಪತ್ರಿಕಾ ರಂಗದಲ್ಲಿ ಉಳ್ಕೊಂಡಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನಂತೂ ಭಾವಿಸ್ತೇನೆ. ಖಂಡಿತ ಪ್ರಜಾವಾಣಿ ಅಂದರೆ ಕೃಷ್ಣಮೂರ್ತಿ ಅಂದರೆ ಪ್ರಜಾವಾಣಿ. ನಾಡಿನ ಹೆಸರಾಂತ ಪತ್ರಿಕೆ ಪ್ರಜಾವಾಣಿ.
ಪ್ರಜಾವಾಣಿಯಲ್ಲಿ ಬಂದಿದೆ ಅಂದರೆ ಅದರ ಒಂದು ಇದೆ ಘನತೆಯೇ ಬೇರೆ, ಆ ಇದೇ ಬೇರೆ. ನಮ್ಮ KGF ನಾನು ಸುಮಾರು ವರ್ಷಗಳಿಂದ ಅವರ ಒಡನಾಡಿ ನಾನು ಹೀಗೆ ಯಾವುದೇ ಕಾರ್ಯಕ್ರಮಕ್ಕೂ ನಾನು ಎಲ್ಲರಲ್ಲೂ ಭಾಗವಹಿಸ್ತೀನಿ, ತಮಗೆಲ್ಲ ತಿಳಿದಿದೆ. KGFನಲ್ಲಿ ಬೆಮೆಲ್ನಲ್ಲಾಗಲಿ ಎಲ್ಲೇ ಆಗಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದಾಗ ಫೋಟೋ ಉದ್ಘಾಟನಾ ಸಂದರ್ಭದಲ್ಲಾಗಲಿ ಎಲ್ಲೇ ಆಗಲಿ ಕನ್ನಡ ಸಂಘದ ಕಾರ್ಯಕ್ರಮದಲ್ಲಿ ನಾನು ಇದ್ದೀನಿ ಅಂತಂದರೆ ಆ ಫೋಟೋ ಬರುತ್ತೆ ಅನ್ನೋ ಒಂದು ಆಸೆ ನನಗೆ. ಬೆಳಗಾಗಿದ್ದು ನೋಡೋಣ ಪೇಪರ್ ಅನ್ನೋ ವೇಳೆಗೆ ಹೇಳ್ತಿದ್ದಾಗೆ ಮೊಬೈಲ್ ತಾನೇ ಈಗ ನಾವು ಫಸ್ಟ್ ನೋಡೋದು, ದೇವ್ರ ಕೈ ಮುಗಿಯಲ್ಲ. ಕರಾಗ್ರಹ ಸತ್ಯಲಕ್ಷ್ಮಿ ಹೇಳೋದಿಲ್ಲ ನಾವು, ಕರಾಗ್ರಹ ಮೊಬೈಲ್ ಲಕ್ಷ್ಮಿ ಅಂತೀವಿ ನಾವು ಸರಸ್ವತಿ. ನೋಡ್ತಿದ್ದಾಗೇ ಕೃಷ್ಣಮೂರ್ತಿ ಸರ್ ನನ್ನ ಫೋಟೋ ಹಾಕಿರ್ತಾರೆ ಫಸ್ಟ್, ಪೇಪರ್ ನೋಡಿ ತರಿಸೋ ಇದೇ ಇಲ್ಲ ನನಗೆ. ಹೀಗಾಗಿ ಅವರು ತುಂಬ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಒಂದು ಪುಟ್ಟ ಚೊಕ್ಕ ಸಂಸಾರ ಅಂದರೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೇ ಆ ದೈವ ತಂದ ಸಾಗರ ಅಂತ ಹೇಳಿದಾಗೇ ಅವರ ಸಂಸಾರ ನೋಡಿ, ಒಬ್ಬಳೇ ಮಗಳು, ಮುದ್ದಾದ ಮಗಳು, ಪತಿ ಪತ್ರಿಕಾ ರಂಗದಲ್ಲಿ, ಪತ್ನಿ ಶಿಕ್ಷಣ ರಂಗದಲ್ಲಿ, ಪುತ್ರಿ ವೈದ್ಯಕೀಯ ರಂಗದಲ್ಲಿ ಎಂತೆಂಥ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸೇವೆಯನ್ನು ಸಲ್ಲಿಸ್ತಾರೆ. ಈ ಸೇವೆ ಅವರ 3 ಜನರ ಸೇವೆ ನಮಗೆಲ್ಲರಿಗೂ ನಾಡಿಗೆ ಎಲ್ಲ ಇನ್ನೂ ಸಲ್ಲಲಿ, ಅವರ ಗುರಿಗೆ ಇನ್ನೂ ಕೀರ್ತಿ ಯಶಸ್ಸು ಏರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಯಾಕೆಂದರೆ ನಾನು ಸುಮಾರು 35 ವರ್ಷ, 40 ವರ್ಷನೇ, ಆದರೆ ಒಡನಾಟ 35 ವರ್ಷ. ಅದಕ್ಕೆ ಮುಂಚೆ ಪುರುಷರವ್ರಂತ ಅಲ್ಲಿ ಹೋಟ್ಲಿಟ್ಟಿದ್ರು. ಆವಾಗಿಂದ ನಾವು ಸಂಪರ್ಕದಲ್ಲಿ ಇದ್ವಿ. ಕನ್ನಡ ಸಂಘ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಟೀ ಕುಡ್ಕೊಂಡು ಬರ್ತಾ ಇದ್ವಿ. ಆದರೆ ನಾವು ನೋಡ್ದಂಗೆ ಪತ್ರಕರ್ತರು ಅಂದರೆ ಅವರು ಎಲಿಜಿಬಲ್ ಅಂತ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ಯಾವುದೇ ಒಂದು ಸಣ್ಣ ಸಮಸ್ಯೆ ಇದ್ರೂ ಅವ್ರಿಗೆ ಹೇಳಿದ್ರೆ, ಯಾಕಂದರೆ ನಾವು KSRTCಯಲ್ಲಿ ನಾವು ಇದುವರೆಗೂ 30ಗೆ ನಿವೃತ್ತಿ ಆಗಿದ್ದೀವಿ. ಅದಕ್ಕೆ ಮುಂಚೆ ನಾವು ಏನೇ ನೇರವಾಗಿ ಮಾತಾಡೋಕ್ಕಾಗ್ತಾ ಇಲ್ಲ. ಆದರೆ ಅವ್ರ ಮೂಲವಾಗಿ ನಾವು ಹೇಳಿದಾಗ ಯಾವುದೇ ಇಲಾಖೆ ಆಗಲಿ ಔಟ್ಸೈಡ್ ಆಗಲಿ ಅವರು ಅದನ್ನು ನಿಭಾಯಿಸಿ ನಮಗೆ ಒಂದು ಇದು ಮಾಡ್ತಾಯಿದ್ರು. ಯಾಕೆಂದರೆ ಉದಾಹರಣೆಗೆ ನಾವು ಚಾಲಕರಾಗಿ ನಾನು KGF ಹುಲಿಕೋಟೆ ಕಾರ್ಯನಿರ್ವಹಿಸುತ್ತಿದ್ದಾಗ ಈ ಪ್ರೈವೇಟ್ ಅವ್ರದ್ದು ತುಂಬ ರಾಮಾಯಣ ಇತ್ತು ಮೇನ್ ಮುಖ್ಯ ರಸ್ತೆಯಲ್ಲಿ. ಅಂಥ ಸಮಯದಲ್ಲಿ RTO ಅಡ್ಜಸ್ಟ್ಮೆಂಟಲ್ಲಿ ಆ ಗಾಡಿಗಳು KSRTCಗೆ ಫುಲ್ಲು ಇದು ಮಾಡಿದಾಗ ನಾವು ದಿನ ಗಲಾಟೆಗಳು ಮಾಡಿಕೊಂಡು ಹೊಡೆದಾಟಗಳಾಡ್ಕೊಂಡು ಎಲ್ಲ ಸಮಸ್ಯೆ ಮಾಡಿದಾಗ ಅವರಿಗೆ RTO ಮೇಲೆ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹಳ್ಳಿಯವನ್ನೆಲ್ಲ ಕರೆಸಿ ಎದುರಿಸಿ ಇದು ಮಾಡಿರೋರು ನಮ್ಗೆ ಇವತ್ತುವರೆಗೂ ಅವರು ಸಹಾಯ ಮಾಡಿರೋದು. KSRTCಗೆ ಬಂದು ಯಾವುದೇ ಒಂದು ಧಕ್ಕೆ ಬಂದಂಗೆ ಮಾಡಿದವರು ಕೃಷ್ಣಮೂರ್ತಿ ಅವರು. ಯಾರು ನಮಗೆ KGF ಅಲ್ಲಿ ಮುಂದೆ ಬರ್ತಾ ಇರಲಿಲ್ಲ. ಯಾಕೆಂದರೆ ಒಂದು ಸ್ವಲ್ಪ ಇದ್ರು ಎಲ್ಲರೂ, ಅಷ್ಟು ನಮಗೆ ಇರಲಿಲ್ಲ. ಅವರು ಮುಂಚೆಯಿಂದ ಇದ್ರು. ಸೀನಿಯರ್ 10th ಸ್ಟ್ಯಾಂಡರ್ಡ್ ಹುಡುಗಿ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು. ಶಿ ವಾಸ್ ಫ್ರಮ್ ಅ ವೆರಿ ಪುವರ್ ಬ್ಯಾಕ್ಗ್ರೌಂಡ್. ಮನೆಯಲ್ಲಿ ಒಂದು ಊಟಕ್ಕೂ ಕಷ್ಟ ಆಯಿತು. ಬಟ್ ನಮ್ಮ ಅಪ್ಪ ಮಾಡಿದ ಆರ್ಟಿಕಲ್ಗೆ ಅವಳಿಗೆ ಆ್ಯಕ್ಚುಲಿ 10th ಸಮ್ 98% ಏನೋ ಬಂದಿತ್ತು. ಸೊ ಆಲ್ ಓವರ್ ವರ್ಲ್ಡ್ ಅವಳಿಗೆ ಫಂಡ್ಸ್ ಬಂತು. ಮೇ ಬಿ ಇಟ್ ಮೈಟ್ ಬಿ ಅ ಸ್ಮಾಲ್ ನ್ಯೂಸ್ ಫಾರ್ ಅದರ್ಸ್, ಬಟ್ ಇಟ್ ಚೇಂಜ್ ಹರ್ ಎಂಟೈರ್ ಲೈಫ್. ಅವಳಿಗೆ ಎಲ್ಲ ಕಡೆಯಿಂದ ಫಂಡ್ಸ್ ಬಂತು. ಅವಳಿಗೆ ಇಂಜಿನಿಯರಿಂಗ್ ಕಾಲೇಜಸ್ಸಿಂದ ಕಾಲ್ಸ್ ಬಂತು. ಅವಳಿಗೆ ಹಾಸ್ಟೆಲ್ ಫೀಸ್ ಡೊನೇಟ್ ಮಾಡೋಕ್ಕೆ ಎಷ್ಟೊಂದು ಜನ ರೆಡಿ ಇದ್ರು. ಇಟ್ ಕಂಪ್ಲೀಟ್ಲಿ ಚೇಂಜ್ ಹರ್ ಲೈಫ್. ಅದು ಐ ಡೋಂಟ್ ನೋ ಎಷ್ಟು ಜನ ಜರ್ನಲಿಸ್ಟ್ ಮಾಡ್ತಾರೆ ಅಂತ, ಬಟ್ ಅಪ್ಪ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಆ್ಯಂಡ್ ಅದಲ್ಲದೆ ನಾಲೆಜ್ ವಿಚಾರದಲ್ಲಿ ಅಂದರೆ ಎಲ್ರಿಗೂ ನಾಲೆಜ್ ಇರ್ಬೋದು, ಬಟ್ ಡೆಪ್ತ್ ಆಫ್ ನಾಲೆಜ್ ತುಂಬ ಕಡಿಮೆ ಜನಕ್ಕಿರುತ್ತೆ. ನಮ್ಮಪ್ಪ ಈಗ ನನ್ನ KGF ಕರ್ಕೊಂಡೋದ್ರು. ಈಚ್ ಆ್ಯಂಡ್ ಎವ್ರಿ ಸ್ಟ್ರೀಟಲ್ಲಿ ಏನಿದೆ, ಅದ್ರ ಇಂಪಾರ್ಟೆನ್ಸ್ ಏನು, ಬ್ರಿಟಿಷರ್ಸ್ ಏನು ಮಾಡಿದ್ರು, ಅದು ಯಾವ ಬೇಕ್ರಿನಲ್ಲಿ ಅವರು ಕೇಕ್ನ ಬೇಕ್ ಮಾಡ್ತಾ ಇದ್ರು, ಅದರ ಸ್ಮಾಲ್ ಫೈನ್ ಡೀಟೇಲ್ಸು ನಾವು ಒಪ್ಕೊಂಡು ಗೊತ್ತು. ಆ್ಯಂಡ್ ಯಾವುದೇ ಕಾರ್ಗಿಲ್ ವಾರ್ ಬಗ್ಗೆ ಕೇಳಿದ್ರೆ ಗೊತ್ತು. ನಾನು ಮೆಡಿಕಲ್ ಮಾಡ್ತಿರೋದು, ಫೊರೆನ್ಸಿಕ್ ಮೆಡಿಸಿನ್ ಅಂತ ನಮಗೊಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಎಲ್ಲ IPC ಸೆಕ್ಷನ್ಸ್ ಬಗ್ಗೆ ಇರುತ್ತೆ, ನಾವು ಓದ್ತೀವಿ. ಅದ್ರ ಬಗ್ಗೆನೂ ನಮ್ಮ ಅಪ್ಪನ ಗೊತ್ತು. ಸಮ್ಮನ್ ಅಂದರೆ ಏನು ಗೊತ್ತು, ಪೆಟಿಷನ್ ಏನು ಗೊತ್ತು, ಮೆಜಿಸ್ಟ್ರೇಟ್ ಏನು ಗೊತ್ತು, IPC ಸೆಕ್ಷನ್ಸ್ ನಂಬರ್ಸ್ ಕೂಡ ನಮ್ಮ ಅಪ್ಪನ ಗೊತ್ತು. ನಾನು ಇಷ್ಟು ಓದಿರ್ಬೋದು, ಬಟ್ ನಮ್ಮ ಅಪ್ಪನಷ್ಟು ನಾಲೆಜು ಲೈಫಲ್ಲಿ ತರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಓವರಾಲ್ ಎಂಟೈರ್ ಫೀಲ್ಡ್ ಯಾವ್ದ್ರ ಬಗ್ಗೆ ಕೇಳಿ, ಯಾವ್ದ್ರ ಬಗ್ಗೆ ಇವಾಗ ಇಸ್ರೇಲಲ್ಲಿ ಏನು ನಡೀತಿದೆ, ಪ್ಯಾಲೆಸ್ಟೈನ್ಸ್ಗೆ ಏನು ನಡೀತಿದೆ, ಏನೇ ಜಿಯೋ ಪೊಲಿಟಿಕ್ಸ್ ಏನೇ ಇರ್ಬೋದು ನಾವು ಒಪ್ಕೊಂಡು ಗೊತ್ತು. ಆ್ಯಂಡ್ ನಾನಂತೂ ನೋಡಿಲ್ಲ ಅಂಥವ್ರು ಯಾರನ್ನೂ ನನ್ನ ಲೈಫಲ್ಲಿ ಒಬ್ಬ ಫಸ್ಟ್ ಪರ್ಸನ್ ನೋಡೋಕ್ಕೆ. ಆ್ಯಂಡ್ ಎಂಥ ಅಫಿಷಿಯಲ್ಸ್ ಆಗಲಿ, IPS ಆಗಲಿ, IFS ಆಫೀಸರ್ ಆಗಿರ್ಬೋದು, ಅವ್ರಿಗೆ ಹೆಂಗೆ ಕೌಂಟರ್ ಕೊಡಬೇಕು,
ಹೆಂಗೆ ಯಾವುದೇ ದುಡ್ಡುಗೋಸ್ಕರ ಆಗಲಿ ಅಥವಾ ಫೇಮ್ಗೋಸ್ಕರ ಆಗಲಿ ಕೆಲಸ ಮಾಡಿಲ್ಲ. ಆ್ಯಂಡ್ ದ ಫ್ಯಾಕ್ಟ್ ದಟ್ ನಮ್ಮಪ್ಪ ಅಂತ ರೆಪ್ಯೂಟೆಡ್ ಪೇಪರ್ ಕೆಲಸ ಮಾಡಿದ್ದಾರೆ ಅನ್ನೋದೇ ಇಸ್ ಅ ಬಿಗ್ ಥಿಂಗ್. ಎಷ್ಟು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಇವಾಗ ನಾನು ಏನಾಗಿದ್ದೀನಿ ಎಲ್ಲದಕ್ಕೂ ನಮ್ಮಪ್ಪ ಕಾರಣ. ಆ್ಯಂಡ್ ಎಜುಕೇಷನ್ ಫೀಲ್ಡಲ್ಲೂ ಅಷ್ಟೇ ನಮ್ಮ ಅಮ್ಮನ ಕಾಂಟ್ರಿಬ್ಯೂಷನು ಇದೆ. ಬಟ್ ಅಫ್ಕೋರ್ಸ್ ನಮ್ಮ ಅಪ್ಪನ ಸಪೋರ್ಟ್ ಇಲ್ಲದೆ ಏನೂ ಆಗ್ತಾ ಇರಲಿಲ್ಲ. ಇವತ್ತು ಸೊಸೈಟಿಗೆ ಹೆಲ್ಪ್ ಮಾಡೋದಂದ್ರೆ ಎಷ್ಟೊಂದು ಸ್ಟೂಡೆಂಟ್ಸ್ ಲೈಫ್ನು ಚೇಂಜ್ ಮಾಡ್ತಿದ್ದಾರೆ. ಆ್ಯಂಡ್ ಎಷ್ಟೊಂದು ಜನ ಮಕ್ಕಳಿಗೆ ದುಡ್ಡಿಲ್ಲ ಅಂತ ಬಂದಾಗ ಫ್ರೀ ಎಜುಕೇಷನ್ ಕೊಟ್ಟಿದ್ದಾರೆ. ಎಷ್ಟೊಂದು ಜನ ಸ್ಟಾಫ್ ಮಕ್ಕಳಿಗೆ ಕನ್ಸೆಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮಪ್ಪ ಯಾವಾಗಲೂ ಹೇಳ್ತಾರೆ ಯಾವುದಕ್ಕೂ ದುಡ್ಡುಗೋಸ್ಕರ ಮಾಡಲ್ಲ ಅಂತ. ಆ್ಯಂಡ್ ಅದಕ್ಕೋಸ್ಕರನೇ ಮೇ ಬಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಇದೊಂದು ಗುಡ್ ಸ್ಕೂಲ್ ಆಗಿತ್ತು. ಮೇ ಬಿ ಮನಿ ವಾಸ್ ನಾಟ್ ದ ಫ್ಯಾಕ್ಟರ್. ಮನಿ ಮಾಡಬೇಕು ಅನ್ನೋದು ಇಂಟೆನ್ಷನ್ಸ್ ಇರಲಿಲ್ಲ. ಅದಕ್ಕೆ ಇವತ್ತು ಇಷ್ಟು ಸಕ್ಸಸ್ ಬಂದಿದೆ. So all these things I learned from him. So thank you.